ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ಮಕರ ರಾಶಿ ರಾಶಿ ಚಕ್ರದ ಅತ್ಯಂತ ಶಿಸ್ತುಬದ್ಧ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರಾದ ರಾಶಿಯಾಗಿರುತ್ತೆ. ಅತಿಯಾದ ಕೆಲಸದ ಒತ್ತಡ, ಆಂತರಿಕ ಸಂಘರ್ಷ ಮತ್ತು ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಸರಳ ಪರಿಹಾರಗಳು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಈ ಮಕರ ರಾಶಿ ಏನಿದೆ, ಅತ್ಯಂತ ತಾಳ್ಮೆಯುಳ್ಳ ಮತ್ತು ಕರ್ಮಯೋಗಿ ರಾಶಿಯಾದ ಮಕರ ರಾಶಿ. ಈ ರಾಶಿಯ ಅಧಿಪತಿ ನ್ಯಾಯ ದೇವತೆಯಾದ ಶನಿ ಮಹಾತ್ಮರು. ಮಕರ ರಾಶಿಯವರು ಅಂದ್ರೇ ಹಂತ ಹಂತವಾಗಿ ಪರ್ವತವನ್ನು ಏರುವ ಮೇಕೆಯಂತೆ. ಇವರು ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟುವ ತಾಕತ್ತನ್ನೋದು ಹೊಂದಿರ್ತಾರೆ. ಆದರೆ ಇವರ ಯಶಸ್ಸಿನ ಹಾದಿಗೆ ಅನೇಕ ಮುಳ್ಳುಗಳು ಇರುತ್ತೆ. ಇವುಗಳನ್ನು ಮೆಟ್ಟಿ ನಿಲ್ಲೋದು ಹೇಗೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮಕರ ರಾಶಿಯವರ ವ್ಯಕ್ತಿತ್ವ ಕರ್ಮದ ಹಾದಿಯಲ್ಲಿ ನಡೀತಾ ಇರ್ತಾರೆ. ಮಕರ ರಾಶಿಯವರು ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನಮಾನವನ್ನು ತುಂಬಾ ಕಷ್ಟಪಟ್ಟು ಗಳಿಸಿರ್ತಾರೆ. ಇವರು ಯಾವಾಗಲೂ ಕೂಡ ಇವರಿಗೆ ಕೆಲಸನೇ ದೇವರಾಗಿರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ಮೌನವಾಗಿ ತಮ್ಮ ಗುರಿಯತ್ತ ಸಾಗ್ತಾ ಇರ್ತಾರೆ. ಇವರು ಬೇಗ ಯಾರೊಂದಿಗೂ ಕೂಡ ಬೆರೆಯೋದಿಲ್ಲ. ಇವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದು ಬಹಳ ಕಷ್ಟ. ಮುಂದಿನ 10 ವರ್ಷಗಳ ಜೀವನ ಹೇಗಿರಬೇಕು ಅಂತ ಇವರು ಮೊದಲೇ ಪ್ಲ್ಯಾನ್ ಅನ್ನೋದನ್ನ ಮಾಡ್ಕೊಂಡ್ಬಿಡ್ತಾರೆ. ಇವರು ಭೂಮಿಯ ತತ್ವದ ರಾಶಿಯಾಗಿದ್ದರಿಂದ ಬಹಳ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡ್ತಾರೆ. ಮಕರ ರಾಶಿಯವರು ಮಾಡುವ ಆ ಒಂದು ದೊಡ್ಡ ತಪ್ಪು ಏನು? ಮಕರ ರಾಶಿಯವರು ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಲು ಮುಖ್ಯ ಕಾರಣ ಅತಿಯಾದ ಕೆಲಸದ ವ್ಯಸನ ಮತ್ತು ಭಾವನೆಗಳನ್ನು ಹತ್ತಿಕ್ಕೋದು. ಇವರು ಕುಟುಂಬಕ್ಕಿಂತ ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಇದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು. ಅತಿಯಾದ ಗಂಭೀರತೆ ಅನ್ನೋದು ಜೀವನದ ಸಣ್ಣ ಪುಟ್ಟ ಸಂತೋಷಗಳನ್ನು ಇವರು ನಿರ್ಲಕ್ಷ್ಯ ಮಾಡ್ತಾರೆ. ಇವರು ಕಷ್ಟಪಟ್ಟು ಬೆಳೆಸಿದ ಸಾಮ್ರಾಜ್ಯವನ್ನು ಅಥವಾ ಒಂದು ಆಫೀಸಲ್ಲಿ ಇವರ ಹೆಸರನ್ನು ಕೆಡಿಸೋದಕ್ಕೆ ಯಾರು ಹತ್ತಿರದವರೇನಿರ್ತಾರೆ ಅವರೇ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸವನ್ನು ಮಾಡ್ತಾರೆ. ಇವರನ್ನು ಸುಲಭವಾಗಿ ಯಾರೂ ಮೋಸಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಭಾವನಾತ್ಮಕವಾಗಿ ಇವರನ್ನು ಕುಗ್ಗಿಸೋದಕ್ಕೆ ಶತ್ರುಗಳು ಪ್ರಯತ್ನ ಮಾಡ್ತಿರ್ತಾರೆ. ಇನ್ನು ಇವರಿಗೆ ನರದೃಷ್ಟಿ ಮತ್ತು ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಮಕರ ರಾಶಿಯವರು ಕಷ್ಟಪಟ್ಟು ಆಸ್ತಿ ಅಥವಾ ಹೆಸರು ಮಾಡಿದಾಗ ಇವನು ಇಷ್ಟು ಬೇಗ ಹೆಂಗೆ ಬೆಳೆದ, ಇಷ್ಟೆಲ್ಲ ಹೆಂಗೆ ಮಾಡ್ದ ಅಂತ ಒಂದು ನರದೃಷ್ಟಿ ಇವ್ರ ಮೇಲೆ ಬೀಳುತ್ತೆ. ಶನಿಯ ಪ್ರಭಾವ ಇರೋದ್ರಿಂದ ಇವರಿಗೆ ಆಗಾಗ ಮೊಣಕಾಲು ನೋವು, ಬೆನ್ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಇವರಿಗೆ ನರದೃಷ್ಟಿಯ ಪ್ರಭಾವ ಆದರೆ ಕೆಲಸಗಳಲ್ಲಿ ಅಡೆತಡೆಗಳು ಮತ್ತು ವಿಳಂಬ ಅನ್ನೋದು ಉಂಟಾಗುತ್ತೆ. ಜೀವನದ ಕಠಿಣ ಕಾಲಘಟ್ಟ. ನಿಮ್ಮ ಜೀವನದಲ್ಲಿ ಯಾವಾಗ ನಿಮಗೆ ಕಷ್ಟಗಳು ಬರುತ್ತೆ, ಆ ದೆಸೆಗಳು ಏನೇನು? ಮಕರ ರಾಶಿಯವರಿಗೆ ಈ ಕೆಳಗಿನ ದೆಸೆಗಳು ಸವಾಲಾಗಿರಬಹುದು. ಕುಜ ದೆಸೆ, ಕೋಪ ಹೆಚ್ಚಾಗಬಹುದು ಮತ್ತು ಅಪಘಾತಗಳ ಭಯವಿರುತ್ತೆ. ಇನ್ನು ಗುರು ದೆಸೆ, ಮಕರ ರಾಶಿಯಲ್ಲಿ ಗುರು ನೀಚನಾಗಿರೋದ್ರಿಂದ ಈ ಸಮಯದಲ್ಲಿ ಆರ್ಥಿಕ ನಷ್ಟ ಅಥವಾ ತಪ್ಪು ಹೂಡಿಕೆಗಳು ಇರಬಹುದು. ರಾಹು ದೆಸೆ, ಮಾನಸಿಕ ಒತ್ತಡ ಮತ್ತು ಅನಾವಶ್ಯಕ ಪ್ರಯಾಣಗಳಿಂದ ಸುಸ್ತಾಗಬಹುದು. ಇನ್ನು ಮಕರ ರಾಶಿಯವರಿಗೆ ಯಶಸ್ಸು ತರುವ ಪರಿಹಾರಗಳು ಏನೇನು, ಸ್ಪೆಷಲ್ ರೆಮಿಡೀಸ್ ಏನೇನು ಮಾಡಬಹುದು? ಶನಿ ಮಹಾತ್ಮನ ಆರಾಧನೆ. ಮಕರ ರಾಶಿಯವರಿಗೆ ಶನಿನೇ ಎಲ್ಲ. ಶನಿ ಅಂದರೆ ಹೆದರುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಶನಿ ಮಹಾತ್ಮ ಅಂದ್ರೇ ಶಿಸ್ತು ಅಂತ ಅರ್ಥ. ಅವರು ನ್ಯಾಯದ ದೇವತೆ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶನಿ ಚಾಲಿಸ ಅಥವಾ ನೀಲಾಂಜನ ಒಂದು ಸಮಾಭಾಸಂ ಏನಿದೆ ಆ ಸ್ತೋತ್ರವನ್ನು ಪಠಿಸಿ. ಇನ್ನು ಕಪ್ಪು ಬಣ್ಣದ ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ಯಾರಿಗೆ ಅವಶ್ಯಕತೆ ಇದೆ ನೋಡಿ ಅವರಿಗೆ ಆದಷ್ಟು ದಾನ ಮಾಡಿ. ಇನ್ನು ಆಂಜನೇಯ ಸ್ವಾಮಿ ಸೇವೆ,
ಶನಿ ದೋಷ ಅಥವಾ ನರದೃಷ್ಟಿ ನಿವಾರಣೆಗೆ ಹನುಮಂತನೇ ಎಲ್ಲದಕ್ಕಿಂತ ಬೆಸ್ಟು, ಸರ್ವಶ್ರೇಷ್ಠ. ಪ್ರತಿ ಶನಿವಾರ ಹನುಮಂತನಿಗೆ ವೀಳ್ಯದೆಲೆ ಹಾರ ಅಥವಾ ಸಿಂಧೂರವನ್ನು ಅರ್ಪಣೆ ಮಾಡಿ. ಹನುಮಂತನ ಆರಾಧನೆಯಿಂದ ಶತ್ರುಗಳು ನಿಮ್ಮ ಹತ್ತಿರ ಬರೋದಕ್ಕೆ ಹೆದರ್ತಾರೆ. ಆದಷ್ಟು ಕಾರ್ಮಿಕರಿಗೆ ಸಹಾಯ ಮಾಡಿ. ಶನಿದೇವನು ಕಠಿಣ ಪರಿಶ್ರಮ, ಯಾರ್ಯಾರು ಪಡ್ತಾರಲ್ಲ ಕಠಿಣ ಪರಿಶ್ರಮ, ಅವರಲ್ಲೇ ಆ ಪರಮಾತ್ಮ ಇರ್ತಾರೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ಸಮಾಜದಲ್ಲಿರುವ ಶ್ರಮಿಕರಿಗೆ ಗೌರವ ನೀಡಿ ಮತ್ತು ಅವರಿಗೆ ಸಹಾಯ ಮಾಡಿ. ಇದು ನಿಮಗೆ ದೊಡ್ಡ ರಾಜಯೋಗವನ್ನು ತಂದುಕೊಡುತ್ತೆ. ಇನ್ನು ಅದೃಷ್ಟದ ಅಂಶಗಳು ಏನು, ನಿಮಗೆ ಅದೃಷ್ಟದ ದಿನಗಳು ಏನು? ಶನಿವಾರ, ಶುಕ್ರವಾರ ಮತ್ತು ಬುಧವಾರ. ಅದೃಷ್ಟದ ಬಣ್ಣ ಬಂದ್ಬಿಟ್ಟು ಕಪ್ಪು ಮತ್ತು ನೇವಿ ಬ್ಲೂ ಮತ್ತು ಗ್ರೇ. ಅದೃಷ್ಟದ ರತ್ನ ಇಂದ್ರನೀಲಂ. ವೃತ್ತಿ ಮತ್ತು ಜೀವನ, ನಿಮ್ಮ ವೃತ್ತಿ ಮತ್ತು ಜೀವನ ಇರುತ್ತೆ. ಮಕರ ರಾಶಿಯವರು ಕೃಷಿ, ಇಂಜಿನಿಯರಿಂಗ್, ಮೈನಿಂಗ್, ಹಾರ್ಡ್ವೇರ್, ವ್ಯಾಪಾರ ಅಥವಾ ಆಡಳಿತ ರಂಗದಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತಾರೆ. ಇವರು ವಯಸ್ಸಾದಂತೆ ಹೆಚ್ಚು ಶ್ರೀಮಂತರಾಗ್ತಾ ಹೋಗ್ತಾರೆ ಮತ್ತು ಜಾಣ್ಮೆಯನ್ನು ಬೆಳೆಸಿಕೊಳ್ತಾರೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಮಕರ ರಾಶಿಯವರೇ, ಯಶಸ್ಸು ನಿಮಗೆ ತಡವಾಗಿ ಸಿಗಬಹುದು, ಆದರೆ ಅದು ಶಾಶ್ವತವಾಗಿ ಇರುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮತ್ತು ಕೆಲಸದ ಜೊತೆಗೆ ಸ್ವಲ್ಪ ಸಮಯ ಕುಟುಂಬಕ್ಕೂ ಕೂಡ ನೀವು ನೀಡಿ. ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಆಯುಧವಾಗಿರುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಅಂತ ಮುಂದಿನ ಹೆಜ್ಜೆ ಇಡಿ, ಕಮೆಂಟ್ ಮಾಡಿ. ಮಕರ ರಾಶಿಯವರೇ, ನಿಮ್ಮ 7 ಶನಿ ಪ್ರಭಾವ ಹೇಗಿದೆ ಅಂತ ನೀವು ತಿಳ್ಕೊಬೇಕಾ, ಅಥವಾ ನಿಮ್ಮ ಮನೆ ಅಥವಾ ಆಸ್ತಿ ವಿಚಾರದ ಸಮಸ್ಯೆಗಳಿಗೆ ಏನೋ ಪರಿಹಾರ ಬೇಕಾ, ಅದನ್ನು ಕಮೆಂಟಲ್ಲಿ ಹೇಳಿ. ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.